ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ವಿಜಯ್ ಕುಮಾರ್, ಜೀವಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಳೂರು, ನಿಮ್ಮೊಂದಿಗೆ ಈಗ ಪ್ರಥಮ PUCಯ ಪ್ರಪ್ರಥಮ ಚಾಪ್ಟರ್ ಆಗಿರ್ತಕ್ಕಂತಹ ದ ಲಿವಿಂಗ್ ವರ್ಲ್ಡ್ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ನೀವು PUCನಲ್ಲಿ ಜೀವಶಾಸ್ತ್ರವನ್ನು ಒಳಗೊಂಡಂತಹ ಕಾಂಬಿನೇಷನ್ನ ತೆಗೆದುಕೊಂಡು ನಿಜವಾಗಿಯೂ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀರಿ. ಯಾಕೆಂದರೆ ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ವಿಶ್ವದಲ್ಲಿ ಈ ಭೂಮಿ ಒಂದೇ ಜೀವಿಗಳನ್ನು ಒಳಗೊಂಡಿರ್ತಕ್ಕಂತಹ ಗ್ರಹ. ಅದರಲ್ಲೂ ಈ ಜೀವಿಗಳ ಲಕ್ಷಣಗಳು ಅಂತಂದರೆ ಒಂದು ವಿಸ್ಮಯನೇ ಸರಿ. ಇಲ್ಲಿ ಜೀವಿಗಳ ಹುಟ್ಟು ಹೇಗಾಯಿತು, ಕಣಗಳಿಗೆ ಜೀವ ಚೈತನ್ಯ ಹೇಗೆ ಬಂತು, ಹಾಗೆಯೇ ಆ ಜೀವ ಕಣಗಳು ಯಾವ ಪ್ರಕ್ರಿಯೆಗಳಿಂದ ಆ ಸಜೀವ ಸ್ವಭಾವಗಳನ್ನು ಪಡಿತವೆ, ಆ ಪ್ರಕ್ರಿಯೆಗಳು, ಜೀವ ಚಟುವಟಿಕೆಗಳು ಎಷ್ಟು ವಿಶಿಷ್ಟವಾಗಿದ್ದಾವೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಚೇತೋಹಾರಿ ವಿಚಾರ. ಆದ್ದರಿಂದ ಅಂಥ ಒಂದು ಅವಕಾಶವನ್ನು ನೀವು ಈ ಕಾಂಬಿನೇಷನ್ನಲ್ಲಿ ಪಡ್ಕೊಂಡಿದ್ದೀರಿ. ಅದಕ್ಕೆ ನಾನು ಮೊದಲು ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ವಿಷಯಕ್ಕೆ ಬರ್ತೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ಆ ಮೊದಲನೇ ಚಾಪ್ಟ್ರಲ್ಲೇ ಇರ್ತಕ್ಕಂಥ ಮೇಜರ್ ಹೆಡ್ಲೈನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಡಿಸ್ಕಸ್ ಮಾಡುವುದರ ಮೊದಲು ಕನ್ನಡದಲ್ಲಿ ಅದರ ಅರ್ಥಗಳನ್ನು, ವಿಚಾರಗಳನ್ನು ಕನ್ವೆ ಮಾಡಿ ಆ ನಂತರ ಮುಖ್ಯ ಅಂಶಗಳನ್ನು ಇಂಗ್ಲೀಷ್ ವಾಕ್ಯಗಳಲ್ಲಿ ನಿಮಗೆ ಪ್ರಸ್ತುತಪಡಿಸ್ತೀನಿ. ಅದರಿಂದ ನಿಮಗೆ ಅರ್ಥ ಚೆನ್ನಾಗಾಗತ್ತೆ ಮತ್ತು ಇಂಗ್ಲೀಷಲ್ಲೇ ಪರ್ಫಾರ್ಮ್ ಮಾಡಲಿಕ್ಕೂ ಸಹ ಅನುಕೂಲ ಆಗತ್ತೆ. ಈಗ ಮೊದಲಿಗೆ ನಾನು ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಎಂಬತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದರೆ, ಅದಕ್ಕೆ ಮೊದಲು ನಾವು ಜೀವಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಬಯಾಲಜಿ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಪ್ರೋಸೆಸಸ್ ಅಂತ ಹೇಳ್ತೀವಿ. ಅಂದರೆ ಲಿವಿಂಗ್ ವರ್ಲ್ಡ್ ಬಗ್ಗೆ, ಲಿವಿಂಗ್ ಆರ್ಗ್ಯಾನಿಸಮ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂತಂದರೆ ಏನು? ಈ ಭೂಮಿನಲ್ಲಿ ಇರ್ತಕ್ಕಂಥ ಜೀವಿಗಳು ವೈವಿಧ್ಯಮಯವಾಗಿದ್ದಾವೆ. ಹಾಟ್ ಸ್ಪ್ರಿಂಗ್ಸಿಂದ ಹಿಡಿದು ಐಸ್ ಕೋಲ್ಡ್ ರಾಕ್ಸಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವು ನೋಡ್ತೀವಿ. ಮರುಭೂಮಿ, ನೀರು, ಹೀಗೆ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಇರೋದು ನಾವು ನೋಡ್ತೀವಿ. ಆ ವಿಶಿಷ್ಟವಾಗಿರ್ತಕ್ಕಂಥ ಪರಿಸರದಲ್ಲೂ ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ನಾವು ಹೇಗೆ ಪಡೆದಿರ್ತಕ್ಕಂಥದ್ದನ್ನು ನಾವು ಅವಲೋಕನ ಮಾಡ್ತೀವಿ. ಇದನ್ನೇ ನಾವು ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳೋದು. ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ದಟ್ ಈಸ್ ಅಂಡ್ ದೇರ್ ಪ್ರೋಸೆಸಸ್, ಅಂದರೆ ಜೀವಿಗಳಿಗೆ ಈ ಜೀವ ಸ್ವಭಾವ ಬರಲಿಕ್ಕೆ ಯಾವೆಲ್ಲ ಆಂತರಿಕ ವಿಚಾರಗಳು, ಆಂತರಿಕ ಕ್ರಿಯೆಗಳು ಕಾರಣ ಎಂಬತಕ್ಕಂಥ ಅರ್ಥ ಮಾಡ್ಕೊಳ್ಳೋದೆ ದಟ್ ಈಸ್ ಪ್ರೋಸೆಸಸ್. ಸೊ ಕಂಬೈನ್ಡ್ಲಿ ಹೇಳಬೇಕು ಅಂದರೆ, ಇನ್ ಸಿಂಪಲ್ ಫಾರಮ್, ಬಯಾಲಜಿ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಪ್ರೋಸೆಸಸ್ ಅಂತ ವೆರಿ ಸಿಂಪಲ್ಲಾಗಿ ಡಿಫೈನ್ ಮಾಡ್ಬೋದು. ಓಕೆ, ಈ ಒಂದು ಸಚ್ ಎ ವಂಡರ್ಫುಲ್ ಸಬ್ಜೆಕ್ಟು ಮುಂದೆ ಹಲವಾರು ಕವಲುಗಳಾಗಿ ಹೊಡಿತಾ ಹೋಗುತ್ತೆ. ಹಾಗೆಯೇ ಕವಲುಗಳಿಗೆ ಅನುಗುಣವಾಗಿ ಹಲವಾರು ಅವಕಾಶಗಳನ್ನು, ನಿಮಗೆ ಪ್ರೊಫೆಷನಲ್ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಸಹ. ಓಕೆ, ಎಸ್, ಲೆಟ್ ಅಸ್ ಗೋ ಫಾರ್ವರ್ಡ್ ಫಾರ್ ಸಮ್ ಎಕ್ಸ್ಟೆಂಟ್. ಈಗ ನಾ ಮೇಲ್ಗಡೆ ಹೇಳಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅಂತಂದರೆ ಏನು, ವಾಟ್ ಈಸ್ ಡೈವರ್ಸಿಟಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ.
ದ ಪ್ಲಾನೆಟ್ ಅರ್ತ್ ಹ್ಯಾಸ್ ವೇರಿಯಸ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನಾನು ಆಗಲೇ ಹೇಳಿದೆ ಅಲ್ವಾ, ಆ ಒಂದು ವ್ಯಾರಿಟಿಯನ್ನು ನಾವು ಡೈವರ್ಸಿಟಿ ಅಂತ ಕರಿತೀವಿ. ಓಕೆ, ಸಿ ದ ಪ್ಲಾನೆಟ್ ಅರ್ತ್ ಹ್ಯಾಸ್ ವೇರಿಯಸ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಂಪ್ರೈಸಿಂಗ್ ಪ್ರೊಕ್ಯಾರಿಯೋಟ್ಸ್. ನೀವೆಲ್ಲ ಹೈಸ್ಕೂಲಲ್ಲೇ ಓದಿದಿರಿ. ವಾಟ್ ಆರ್ ಪ್ರೊಕ್ಯಾರಿಯೋಟ್ಸ್ ಅಂದರೆ ಏನಂತ ಹೇಳ್ತೀರಿ ಕನ್ನಡದಲ್ಲಿ? ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್. ನೋಡಿ ಕನ್ನಡ ಟರ್ಮ್ಸ್ ಏನು ಅಂತ ನೆನ್ಪು ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಅಲ್ಲೇ ಮತ್ತೆ ನಮಗೆ ಯೂನಿಸೆಲ್ಯುಲಾರ್ ಮತ್ತು ಇನ್ಕಂಪ್ಲೀಟ್ಲಿ ಫಾರ್ಮ್ಡ್ ಸೆಲ್ಸ್ ಕಾಲ್ಡ್ ಬ್ಯಾಕ್ಟೀರಿಯಾ. ಅಂಡರ್ಸ್ಟ್ಯಾಂಡ್? ಅಲ್ಲಿ ಬಂದರೆ ಮತ್ತೆ ಪ್ಲ್ಯಾಂಟ್ಸು, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅನಿಮಲ್ಸು, ಇಸ್ ಇಟ್ ನಾಟ್? ಹೀಗೆ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸು ಇಲ್ಲಿರೋದನ್ನು ಟೋಟಲ್ ಆಗಿ ನಾವು ಡೈವರ್ಸಿಟಿ ಅಂತ ಕರಿತೀವಿ. ಇನ್ ಸಿಂಪಲ್ ಹೀಗೆ ಹೇಳ್ಬೋದು, ಬಯೋಡೈವರ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ. ವೆರೈಟಿ ಅಂದರೆ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಅಂಡರ್ಸ್ಟ್ಯಾಂಡ್? ಡಿಫ್ರೆಂಟ್ ಸ್ಪೀಸೀಸ್ ಆಫ್ ಆರ್ಗ್ಯಾನಿಸಮ್ಸ್ ಅಂತಲೂ ಹೇಳ್ಬೋದು. ಆರ್ಗ್ಯಾನಿಸಮ್ಸ್ ಆಫ್ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜೀವಿಗಳು. ದಟ್ ಈಸ್ ವಾಟ್ ವೆರೈಟಿ. ಆ್ಯಂಡ್ ವೇರಿಯಬಿಲಿಟಿ ಅಂತಂದರೆ ವಿತಿನ್ ದ ಸೇಮ್ ಹ್ಯಾಬಿಟ್ಯಾಟಿನ ಜೀವಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಇರ್ಬೋದು, ಅಥವಾ ಒಂದೇ ಪ್ರಭೇದದ ಜೀವಿಗಳಲ್ಲಿ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಇರ್ಬೋದು. ಇದನ್ನೆಲ್ಲ ನಾವು ವೇರಿಯಬಿಲಿಟಿ ಅಂತ ಕರಿತೀವಿ. ಇದನ್ನೆಲ್ಲ ಒಟ್ಟಾಗಿ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಬಯೋಡೈವರ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ ಅಮಾಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಸಮ್ ಟೋಟಲ್ ಆಫ್ ಆಲ್ ಸ್ಪೀಸೀಸ್ ರಿಚ್ನೆಸ್ ಅಂತಲೂ ಹೇಳ್ಬೋದು. ಓಕೆ, ಈಗ ನಿಮಗೆ ಒಂದು ಐಡಿಯಾ ಬಂತು ಅಂತ ಕಾಣುತ್ತೆ. ಮುಂದೆ ಹೋಗೋಣ. ವಾಟ್ ಈಸ್ ಲಿವಿಂಗ್? ನಾನು ಆಗಲೇ ಹೇಳಿದೆ, ಜೀವಿಗಳಿಗೆ ಅಂದರೆ ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಎರಡು ಗುಂಪು ಮಾಡ್ಬೋದು. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸು, ಇನ್ನೊಂದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತೇಳಿ. ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಅವುಗಳಲ್ಲಿರ್ತಕ್ಕಂಥ ಸ್ವಭಾವ ಲಿವಿಂಗ್ನೆಸ್ ಇದೆಯಲ್ಲ, ಹಂಗಂದ್ರೆ ಏನು? ವಾಟ್ ಈಸ್ ಲಿವಿಂಗ್ ಅಂತ ಕೇಳಿದ್ರೆ, ದ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್ ಈಸ್ ಕಾಲ್ಡ್ ಲಿವಿಂಗ್. ಅಂದರೆ ಜೀವಂತವಾಗಿರತಕ್ಕಂಥ ಸ್ಥಿತಿ, ಜೀವನ ಸ್ಥಿತಿ ಅಂದರೆ ಏನು ಅಂತ. ಸರಿ, ಲಿವಿಂಗ್ ಅಂದರೆ ಜೀವನ ಸ್ಥಿತಿ ಅಂತ. ದ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್, ಜೀವನ ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಜೀವಿ ಅಂತ ಕರಿತೀವಿ. ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನು ನಾವು ಜೀವಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಜೀವನ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರುವ ವಸ್ತುವನ್ನು ಜೀವಿ ಅಂತ ಕರಿತೀವಿ. ದಟ್ ಈಸ್ ವಾಟ್ ದ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್ ಈಸ್ ಕಾಲ್ಡ್ ಲಿವಿಂಗ್. ಜೀವನ ಮಾಡ್ತಕ್ಕಂಥ ಸ್ಥಿತಿಲಿಲ್ಲದೆ ಇದ್ದರೆ ಅದನ್ನು ನಾವು ನಿರ್ಜೀವಿ ಅಂದ್ಬಿಡ್ತೀವಿ. ಇಸ್ ಇಟ್ ನಾಟ್? ಈ ಜೀವನ ಮಾಡುವ ಸ್ಥಿತಿಗೆ ಏನೆಲ್ಲ ಅಂಶಗಳು ಸಪೋರ್ಟಿಗೆ ಬರ್ತವೆ ಅಂತಕ್ಕಂಥದ್ದು ಹೇಳೋಣ. ಸಮ್ ಪ್ರಾಪರ್ಟೀಸ್ ಸಪೋರ್ಟಿಗೆ ಬರ್ತವೆ, ಆರ್ ಸಮ್ ಕ್ಯಾರೆಕ್ಟರ್ಸ್ ಸಪೋರ್ಟಿಗೆ ಬರ್ತವೆ. ಆ ಜೀವನ ಮಾಡುವ ಸ್ಥಿತಿ, ವಸ್ತುವಿನ ಜೀವನ ಮಾಡುವ ಸ್ಥಿತಿಗೆ ಕೆಲವು ಪ್ರಾಪರ್ಟೀಸ್ ಸಪೋರ್ಟಿಗೆ ಬರ್ತವೆ. ಅವುಗಳನ್ನು ನಾವು ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸಿ, ಎ ಲಿವಿಂಗ್ ಆರ್ಗ್ಯಾನಿಸಮ್ ಎಕ್ಸಿಬಿಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್, ಎಸ್ ಕಮಾನ್, ನೀವೇ ಯೋಚನೆ ಮಾಡಿರ್ಬೋದು, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ supported them to show the living property, their living property ಅಂತ ಕೇಳಿದ್ರೆ, ಗ್ರೋತ್ ಒನ್ ಫಸ್ಟ್ ಈಸ್, ನೆಕ್ಸ್ಟ್ ರೀಪ್ರೊಡಕ್ಷನ್, ಮೆಟಬಾಲಿಸಮ್. ಹಾಗಂದ್ರೆ ಏನು ಅಂತ ಹೇಳ್ತೀನಿ ಈಗ. ಸೆಲ್ಯುಲಾರ್ ಆರ್ಗನೈಜೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. ಅದೇ ಥರ ಇತರೆ ಕೆಲವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಆ ಲಿವಿಂಗ್ ಪ್ರಾಪರ್ಟಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಿ,
ಈಗಾಗಲೇ ಹೇಳಿದಂತೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋಣ. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸಿಗೆ ಬಂದರೆ ಮೇಜರ್ ಆಗಿರ್ತಕ್ಕಂಥವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಪ್ರಪ್ರಥಮವಾಗಿರ್ತಕ್ಕಂಥದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈಗ ನಿಮಗೆ ಅನಿಸಿರ್ಬೋದು ಗ್ರೋತು ಮತ್ತು ಡೆವಲಪ್ಮೆಂಟು ಎರಡು ಹೆಚ್ಚು ಕಡಿಮೆ ಸಮಾನೇ ಅಲ್ಲ, ಒಂದೇ ಅಲ್ಲ ಅಂತ ಅನಿಸುತ್ತೆ. ನೋ, ದೆರ್ ಈಸ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸಿ, ಗ್ರೋತ್ ಅಂದ್ರೆ ಏನು? ಗ್ರೋತ್ ಈಸ್ ಎ ಪರ್ಮನೆಂಟ್ ಆ್ಯಂಡ್ ಇರ್ರಿವರ್ಸಿಬಲ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಎನ್ ಆರ್ಗ್ಯಾನಿಸಮ್. ಅಂದರೆ ಯಾವತ್ತೂ ಆಗ್ತಿರ್ತಕ್ಕಂತಹ ಹಿಂದಿರುಗದ ದೇಹದ ಗಾತ್ರದಲ್ಲಿ ಹೆಚ್ಚಳ ಆಗುವ ಪ್ರಕ್ರಿಯೆ ಅನ್ನು ನಾವು ಗ್ರೋತ್ ಅಂತ ಕರಿತೀವಿ. ಇಸ್ ಇಟ್ ನಾಟ್? ಇದರಿಂದ ಏನು ಪರಿಣಾಮ ಉಂಟಾಗತ್ತೆ? ವೆಯ್ಟ್ ಆಫ್ ದ ಆರ್ಗ್ಯಾನಿಸಮ್ ಇನ್ಕ್ರೀಸಸ್ ಆ್ಯಂಡ್ ಬಯೋಮಾಸ್ ಆಫ್ ದ ಆರ್ಗ್ಯಾನಿಸಮ್ ಇನ್ಕ್ರೀಸಸ್. ತೂಕ ಮತ್ತು ದ್ರವ್ಯರಾಶಿಯಲ್ಲಿ ಹೆಚ್ಚಳವನ್ನು ಜೀವಿ ಪಡ್ಕೊಳ್ಳುತ್ತೆ. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ವಾಟ್ ವಿ ಕಾಲ್ಡ್ ಗ್ರೋತ್. ಈಗ ಮತ್ತೊಂದು ವಿಷಯ ನೋಡೋಣ. ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಈ ಪ್ರಾಪರ್ಟಿ ಇಲ್ವಾ? ಕೇಳಿದ್ದೀವಿ, ಮೌಂಟೇನ್ಸ್ ಬೆಳೀತವೆ, ಬಂಡೆಗಳು ಬೆಳೀತವೆ ಅಂತ ಹಿರಿಯರು ಹೇಳೋದನ್ನ ಕೇಳಿರ್ತೀರಿ. ಹಾಗಾದರೆ ಅವು ಜೀವಿಗಳ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅದು ಎರಡರಲ್ಲೂ ಈ ಪ್ರಾಪರ್ಟಿ ಕಾಣೋದ್ರಿಂದ ನಾವು ಇದನ್ನು ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಲೂ ಹೇಳ್ತೀವಿ. ಇದನ್ನು ಜೀವಿಗಳ ಒಂದು ಡಿಫೈನಿಂಗ್ ಪ್ರಾಪರ್ಟಿ ಆಗಲ್ಲ. ಇದು ಈ ಪ್ರಾಪರ್ಟಿ ಎರಡರಲ್ಲೂ ಕಾಣುತ್ತೆ, ನಿರ್ಜೀವಿಗಳಲ್ಲಿ ಸಜೀವಿಗಳಲ್ಲಿ ಎರಡರಲ್ಲೂ ಕಾಣುತ್ತೆ ಅಂತ ಹೇಳಿ ಇದನ್ನು ಇಟ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆ, ಈಗ ದೆರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದ ಗ್ರೋತ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಗ್ರೋತ್ ಇನ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೆರ್ ಈಸ್ ವಾಟ್ ಕೈಂಡ್ ಆಫ್ ಡಿಫರೆನ್ಸ್ ವಿ ಕ್ಯಾನ್ ಫೈಂಡ್ ದೇರ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸು ಅಂದರೆ ಫಾರ್ ಎಕ್ಸಾಂಪಲ್ ಎ ಪೀಸ್ ಆಫ್ ರಾಕ್ ಇಟ್ ಈಸ್. ಇದನ್ನು ನೋಡಿದ್ರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇಷ್ಟೇ ಇತ್ತಂತೆ ಸೈಜ್ ಇದ್ರದ್ದು. ಅದ್ರ ಮೇಲೆ ಗ್ರ್ಯಾಜುವಲಾಗಿ ಇಷ್ಟಾಯಿತು ಅಂದರೆ ಇನ್ಕ್ರೀಸ್ ಆಯಿತು ಸೈಜಲ್ಲಿ. ಇಸ್ ಇಟ್ ನಾಟ್? ಇದು ಹಂಗಾರೆ ಇದು ಹೆಂಗಾಯಿತು? ಹಂಗಾರೆ ಇದು ಜೀವಿನಾ? ಅಲ್ಲ. ಯಾಕೆಂದರೆ ಇಲ್ಲಿ ಇದರ ಗಾತ್ರ ಹೆಚ್ಚಾಗಿರ್ತಕ್ಕಂಥದ್ದು ಬೈ ಇನ್ಕ್ರೀಸಿಂಗ್ ದ ಸೈಜ್ ಬೈ ಅಕ್ಯುಮಿಲೇಷನ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ಔಟ್ಸೈಡ್. ಮೇಲ್ಗಳ ಭಾಗದಿಂದ ಕಣಗಳು ಬಿದ್ದು ಪದರಗಳು ಉಂಟಾಗಿ ಎತ್ತರ ಆಗ್ತಾ ಹೋಗಿರೋದು ಅಥವಾ ಗಾತ್ರದ ಹೆಚ್ಚಳ ಆಗ್ತಾ ಹೋಗಿರೋದು. ಓಕೆ, ಬಟ್ ಇಲ್ಲಿ ಜೀವಿಗಳಿಗೆ ಬಂದರೆ ನೋಡಿ, ಇದು ಚಿಕ್ಕ ಮೊಳಕೆ ಹೊಡೆಯುತ್ತಾ ಇದೆ, ಕ್ರಮೇಣ ಇಷ್ಟೆತ್ತರ ಆಯಿತು, ಕ್ರಮೇಣ ಇಷ್ಟೆಲ್ಲ ಎಲೆಗಳು ಬಂದು ಇಷ್ಟೆತ್ತರ ಆಯಿತು, ಇಷ್ಟೆಲ್ಲ ಆಯಿತು ಅಲ್ವಾ? ಇಲ್ಲೇನಾಗಿದೆ ಸಸ್ಯದ ಅಲ್ಲಿ ಈ ಗ್ರೋತ್ ನೋಡಿದ್ರೆ, ಇಲ್ಲಿ ಹೊರಗಡೆಯಿಂದ ಪಾರ್ಟಿಕಲ್ಸ್ ಯಾವ ಅಕ್ಯುಮಿಲೇಟ್ ಆಗಿಲ್ಲ, ಬಂದು ಒಳಗಡೆಯಿಂದನೇ ಬೈ ಸೆಲ್ ಡಿವಿಷನ್ ನಂಬರ್ ಆಫ್ ಸೆಲ್ಸ್ ಹೆಚ್ಚಾಗಿ ಗಾತ್ರದಲ್ಲಿ ಹೆಚ್ಚಳ ಉಂಟಾಗಿದೆ. ಇದನ್ನು ನಾವು ವಾಟ್ ವಿ ಕಾಲ್ ಇಟ್ ಆಸ್ ಗ್ರೋತ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ಥರ ಸೆಲ್ ಡಿವಿಷನಿಂದ ಸೈಜ್ ಆಫ್ ದ ಆರ್ಗ್ಯಾನಿಸಮ್ ಹೆಚ್ಚಾಗತ್ತೆ ಸಸ್ಯಗಳಲ್ಲಾದರೆ, ಅದೇ ಅಥವಾ ಜೀವಿಗಳಲ್ಲಾದರೆ. ಈಗ ನೀವು ಅಷ್ಟೇ ಭಾರಿ ಮಗುವಾಗಿದ್ದರೆ ನಿಮ್ಗೆ ನೆನಪಿದೆಯೋ ಇಲ್ಲೋ, ಕ್ರಮೇಣ ಚಡ್ಡಿ ಹಾಕಕ್ಕೆ ಬಂತು ಅಂದರೆ ಸ್ವಲ್ಪ ಎತ್ತರ ಆದ್ರಿ, ಕ್ರಮೇಣ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಈಗಾಗಲೇ ಎತ್ತರ ಆಗಿದ್ದೀರಿ, ಯುವಕರಾಗಿಬಿಟ್ಟಿದ್ದೀರಿ. ಅಂದರೆ ನಿಮ್ಮ 10-14 ವರ್ಷಗಳಿಗೂ ಈಗಲಿಗೂ ನಿಮ್ಮ ದೇಹದ ಗಾತ್ರದಲ್ಲಿ ತೂಕದಲ್ಲಿ ಹೆಚ್ಚಳ ಉಂಟಾಗಿದೆ. ಇಲ್ಲಿ ಮೇಲ್ಗಡೆಯಿಂದ ಯಾವ ಪಾರ್ಟಿಕಲ್ಸು ಬಿದ್ದು ನೀವು ಇಷ್ಟು ಎತ್ತರ ದೊಡ್ಡ ಆದವರಲ್ಲ. ನಿಮ್ಮ ದೇಹದ ಒಳಗಡೆಯಿಂದನೇ ಸೆಲ್ಸ್ ಡಿವಿಷನ್ ಆಗಿ ನಂಬರ್ ಆಫ್ ಸೆಲ್ಸ್ ಹೆಚ್ಚಾಗಿ ಈ ಗಾತ್ರಕ್ಕೆ ಬಂದಿದ್ದೀರಿ. ಅಂದರೆ ಒಂದು ಸಿಂಗಲ್ ಸೆಲ್ಲಿಂದ ನಿಮ್ಮ ಗ್ರೋತ್ ಸ್ಟಾರ್ಟ್ ಆಗಿ ಈಗ ಕೋಟ್ಯಾಂತರ ಸೆಲ್ಗಳ ದೇಹ ನಿಮ್ಮದಾಗಿದೆ. ಆದರೆ ಇಲ್ಲಿ ಹಾಗಲ್ಲ, ಹೊರಗಡೆಯಿಂದ ಪಾರ್ಟಿಕಲ್ಸ್ ಡಿಪಾಸಿಟ್ ಆಗಿ ಬಂಡೆ ದೊಡ್ಡ ಆಗಿರೋದು. ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಯಾವುದೋ ಸರೀಸೃಪಗಳ ಯುಗದ ಒಂದು ಜೀವಿಯ ದೇಹದ ಅವಶೇಷ ಇಲ್ಲಿ ಸಿಕ್ಕಿರೋದು ನೋಡ್ಬೋದು. ಇದು ನೋಡಿದ್ರೆ ಅಷ್ಟು ಸಾವಿರ ವರ್ಷಗಳ ಹಿಂದೆ ಈ ಬಂಡೆ ಇಷ್ಟೇ ಎತ್ತರ ಇತ್ತು ಅಂತ.
ಈಗ ಇಷ್ಟ ಬರ್ತಾ ಬರ್ತಾ ಇಷ್ಟ ಹತ್ರ ಆಗಿದೆ ಅಂತ. ಸೊ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಪಾರ್ಟಿಕಲ್ಸು ಎಕ್ಸ್ಟರ್ನಲ್ಲಿಂದ ಡಿಪಾಸಿಟ್ ಆಗಿ ಗಾತ್ರ ಹೆಚ್ಚಳ ಆಗುತ್ತೆ. ಲಿವಿಂಗ್ ಥಿಂಗ್ಸಲ್ಲಿ ಇನ್ಸೈಡಿಂದ ಸೆಲ್ಸ್ ಸಂಖ್ಯೆ ಹೆಚ್ಚಾಗಿ ಗಾತ್ರ ಹೆಚ್ಚಾಗುತ್ತೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ಗ್ರೋತ್ ಇನ್ ಲಿವಿಂಗ್ ಥಿಂಗ್ಸ್. ಒಟ್ಟಾರೆ ಗ್ರೋತ್ ಅಂತಕ್ಕಂಥದ್ದು ಈ ಎರಡಲ್ಲೂ ಕಾಣ್ತೀವಿ ಅನ್ನೋದ್ರ ದೃಷ್ಟಿಯಿಂದ ಇಟ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅಷ್ಟೇ. ಇದನ್ನು ಪರೀಕ್ಷೆಯಲ್ಲಿ ಸೂಕ್ಷ್ಮವಾಗಿ ಒಂದು ಪ್ರಶ್ನೆ ರೈಸ್ ಆಗೋವಂಥ ಅವಕಾಶ ಇದೆ ಈ ಒಂದು ವಿಚಾರದ ಮೇಲೆ, ಗಮನ ಇರಲಿ. ನೆಕ್ಸ್ಟ್ ಈಗ ಡೆವಲಪ್ಮೆಂಟಿಗೆ ಬರೋಣ. ವಾಟ್ ಈಸ್ ಡೆವಲಪ್ಮೆಂಟ್? ಹೇಗೆ ಡ್ರಿಫ್ರೆಂಟ್ ಇದು ಗ್ರೋತಿಗಿಂತ ಅಂತಂದರೆ, ಡೆವಲಪ್ಮೆಂಟ್ ಈಸ್ ದ ಸಮ್ ಆಫ್ ಚೇಂಜಸ್ ದಟ್ ಅಕ್ಕರ್ಸ್ ಇನ್ ಎನ್ ಆರ್ಗ್ಯಾನಿಸಮ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್. ಜೀವಿತಾವಧಿಯಲ್ಲಿ ಏನೆಲ್ಲ ಚೇಂಜಸ್ ಉಂಟಾಗ್ತಾವಲ್ಲ ಆ ಚೇಂಜಸ್ಗಳನ್ನು ಒಟ್ಟುಗೂಡಿ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಅದಕ್ಕೊಂದು ಚಿತ್ರದಲ್ಲಿ ನಿಮಗೆ ಅರ್ಥೈಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ರೋತ್ ಅಂತಂದರೆ ಇನ್ಕ್ರೀಸಿಂಗ್ ಇನ್ ಸೈಜ್ ಆ್ಯಂಡ್ ಮಾಸ್ ಆಫ್ ದ ಆರ್ಗ್ಯಾನಿಸಮ್, ಇಸ್ ಇಟ್ ನಾಟ್? ಅಷ್ಟೇ. ಇದು ಹಾಗಲ್ಲ. ಡ್ಯೂರಿಂಗ್ ಲೈಫ್ ಸ್ಪ್ಯಾನ್ ಅಂತ ತಗೊಳ್ತೀವಿ. ಹೋಲ್ ಲೈಫ್ ಸ್ಪ್ಯಾನಲ್ಲಿ ಏನೆಲ್ಲ ಮೇಜರ್ ಡೆವಲಪ್ಮೆಂಟ್ಸ್, ಮೇಜರ್ ಚೇಂಜಸ್ ಆದವು, ಆ ಚೇಂಜಸ್ಸನ್ನು ಒಟ್ಟುಗೂಡಿ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ನೋಡಿ, ಫಸ್ಟು ಮಗು, 4 ಕಾಲಲ್ಲಿ ನಡೀತಕ್ಕಂಥ ಮಗು. ನೆಕ್ಸ್ಟು ಪುಟ್ಟ, ನೆಕ್ಸ್ಟು ಸ್ವಲ್ಪ ತುಂಟ, 3-4ನೇ ಕ್ಲಾಸು ಆ ಥರ ಟೀನೇಜಿಗೆ ಬರ್ತಾ ಇದ್ದಾನೆ. ನೆಕ್ಸ್ಟು ಫುಲ್ಲಿ ಅಡಲ್ಟು, ನೆಕ್ಸ್ಟು ಏಜ್ಡ್. ಈ ಥರ ಸ್ಟೇಜಸ್ ಆಫ್ ಡೆವಲಪ್ಮೆಂಟನ್ನು ದಾಟುತ್ತಲ್ಲ, ಈ ಒಂದು ಪ್ರಗತಿಯನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದೊಂದು ಪ್ರಗತಿ ಅಂತ ಕರಿಬೋದು. ಆದರೆ ಡೆವಲಪ್ಮೆಂಟಿಗೆ ಗ್ರೋತ್ ಬೇಕೇ ಬೇಕು. ಗ್ರೋತಿಗೆ ಡೆವಲಪ್ಮೆಂಟ್ ಬೇಕಾಗಿಲ್ಲ, ಡೆವಲಪ್ಮೆಂಟಿಗೆ ಗ್ರೋತ್ ಬೇಕು. ನನ್ನ ಮನಸ್ಸು ಇದು ಅರ್ಥ ಆಯಿತು ಅಂತ ಕಾಣುತ್ತೆ. ಓಕೆ, ಇನ್ನು ಸರಿ ನೋಡಿ. ಗ್ರೋತ್ ಡ್ಯೂ ಟು ರ್ಯಾಪಿಡ್ ಸೆಲ್ ಡಿವಿಷನ್ ಇನ್ಕ್ರೀಸಿಂಗ್ ಇನ್ ಸೈಜ್ ಆಫ್ ದ ಪ್ಲ್ಯಾಂಟ್ ಅಥವಾ ಸೈಜ್ ಆಫ್ ದ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು ಇನ್ ಜನರಲ್ ಆಗಿ. ಡೆವಲಪ್ಮೆಂಟ್ ಈಸ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಆಫ್ ಎನ್ ಇಂಡಿವಿಜುವಲ್ ಲೈಕ್ ಬೇಬಿ ಟು ಓಲ್ಡ್ ಏಜ್, ಇಸ್ ಇಟ್ ನಾಟ್? ಇಷ್ಟು. ಈಗ ಇನ್ನೊಂದು ವಿಚಾರ, ಈ ಗ್ರೋತು ಜೀವಿಗಳಲ್ಲಿ ನಡೀತಕ್ಕಂಥ ಗ್ರೋತ್ ಎಂಬ ಪ್ರಕ್ರಿಯೆ ಸೆಲ್ ಡಿವಿಷನ್ನ ಅವಲಂಬಿಸಿರುತ್ತೆ ಅಲ್ವಾ? ಸೆಲ್ ಡಿವಿಷನಿಂದನೇ ಸೆಲ್ಗಳ ಸಂಖ್ಯೆ ಹೆಚ್ಚಾಗಿ ಗ್ರೋತ್ ಆಗುತ್ತೆ. ಈ ಸೆಲ್ ಡಿವಿಷನ್ ಎಂಬತಕ್ಕಂಥ ಅಥವಾ ಈ ಗ್ರೋತನ್ನು ಅಥವಾ ಸೆಲ್ ಡಿವಿಷನನ್ನು ಗ್ರೋತ್ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ. ಆದರೆ ಇದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸಲ್ಲಿ ಸೆಲ್ ಡಿವಿಷನಿಂದ ಗ್ರೋತ್ ಆಗುತ್ತೆ. ಅದೇ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ಅಮೀಬಾ, ಒಂದಿದ್ದು 2 ಆಗುತ್ತೆ. ಸೆಲ್ ಡಿವಿಷನ್ ಆದ ತಕ್ಷಣ 2 ಆಗುತ್ತೆ. ಅಲ್ಲಿ ಏನಾಯಿತು? ಜೀವಿಯ ಸಂಖ್ಯೆನೇ ಹೆಚ್ಚಳ ಆಯಿತು. ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಲೇ ಜಾಸ್ತಿ ಆಯಿತು ಇನ್ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್. ಸೊ ಈ ಗ್ರೋತ್ ಅಂದರೆ ಸೆಲ್ ಡಿವಿಷನ್ ಅಂತಲೇ ಅಂದ್ಕೊಂಡ್ರೆ, ಗ್ರೋತಿಂದ 2 ವಿಚಾರಗಳು ಸಂಭವಿಸುತ್ತೆ. ಒಂದು ಇನ್ಕ್ರೀಸಿಂಗ್ ಇನ್ ಮಾಸ್ ಆಫ್ ದ ಇಂಡಿವಿಜುವಲ್, ಇನ್ನು ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಾದರೆ ಇನ್ಕ್ರೀಸಿಂಗ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಸೊ ನಾವು ಇದನ್ನು ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಗ್ರೋತಿನ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಗ್ರೋತಿನ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುವು? ಒಂದು ಇನ್ಕ್ರೀಸಿಂಗ್ ಸೈಜ್ ಆ್ಯಂಡ್ ಮಾಸ್ ಆಫ್ ದ ಆರ್ಗ್ಯಾನಿಸಮ್, another one is increasing number of individuals. See, these are the twin characteristics of growth ಅಂತ ಹೇಳ್ಬೋದು. I think we discussed so many things about or under growth and development. Okay,
ಮತ್ತೊಂದು ವಿಷಯ, ಈ ಗ್ರೋತು ಸಸ್ಯಗಳಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಫ್ರಮ್ ಜರ್ಮಿನೇಷನ್ ಆಫ್ ಸೀಡ್ ಟು ಸೆನೆಸೆನ್ಸ್, ಅಂದರೆ ಸಾವಿನವರೆಗೂ ಸಸ್ಯದಲ್ಲಿ ಗ್ರೋತ್ ನಡೀತಾನೆ ಇರುತ್ತೆ, ಹೆಚ್ಚು ಕಡಿಮೆ ನಡೀತಾನೇ ಇರುತ್ತೆ. ಓಕೆ, ಬಟ್ ಅಂದರೆ ಸೈಜ್ ಆಫ್ ದ ಪ್ಲ್ಯಾಂಟ್ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಬಟ್ ಇನ್ ಅನಿಮಲ್ಸ್ ಹಾಗಲ್ಲ, ಅದು ಒಂದು ಪರ್ಟಿಕ್ಯುಲರ್ ಏಜ್ ತನಕ ಮಾತ್ರ ಗ್ರೋತ್ ನಡೆಯುತ್ತೆ, ಅದ್ರ ಮೇಲೆ ಅದು ಅಲ್ಲಿಗೆ ನಿಲ್ಲುತ್ತೆ. ಮೇಂಟೆನೆನ್ಸ್ ಆಫ್ ಲೈಫಿಗೆ ಮಾತ್ರ ಸೆಲ್ ಡಿವಿಷನ್ ನಡೆಯುತ್ತೆ. ಇದೊಂದು ಅಂಶವನ್ನು ಸಹ ತಾವು ಗಮನದಲ್ಲಿಟ್ಕೋಬೇಕು. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಯಾವಾಗ ಜೀವಿಗಳ ಪ್ರಥಮ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ತಕ್ಕಂಥ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ. ಈಗ ನೆಕ್ಸ್ಟ್ ಹೋಗೋಣ. ದ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ರೀಪ್ರೊಡಕ್ಷನ್. ನೋಡಿ, ಇಲ್ಲಿ ಪದನೇ ಹೇಳ್ತಾ ಇದೆ ರೀಪ್ರೊಡಕ್ಷನ್, ಬರೀ ಪ್ರೊಡಕ್ಷನ್ ಅಂತ ಹೇಳ್ತಾ ಇಲ್ಲ. ಅಂಡರ್ಸ್ಟ್ಯಾಂಡ್? ಯಾಕೆ ರೀಪ್ರೊಡಕ್ಷನ್ ಅಂತ ಕರಿತೀವಿ? ಈಗ ಒಬ್ಬನಿಗೆ ಅಥವಾ ಒಂದು ಕಪಲ್ಲಿಗೆ ಮಗು ಹುಟ್ಟಿದ ತಕ್ಷಣ ಅದನ್ನ ಪ್ರೊಡಕ್ಷನ್ ಅಂತ ಕರೆಯಲ್ಲ, ನಾವು ಪ್ರೊಡಕ್ಷನ್ ಅಂತ ಕರೆಯಲ್ಲ. ಏನಂತೀವಿ? ಸಾಮಾನ್ಯ ಪ್ರೊಡಕ್ಷನ್ ಅಂದರೆ ತಪ್ಪಾಗತ್ತೆ ಬಯಾಲಜಿಕಲಿ. ಯಾಕೆಂದರೆ ನಾವೇನು ಆಕಾಶದಿಂದ ಬಂದವರಲ್ಲ, ನಾವು ನಮ್ಮ ತಂದೆ ತಾಯಿಗಳಿಂದ ಜನ್ಮ ಪಡೆದವರು. ನಮ್ಮ ತಂದೆ ತಾಯಿಗಳಿಂದ ನಾವು ಜನ್ಮ ಪಡೆದು ಮತ್ತೆ ನಾವು ಮತ್ತೊಂದು ಮಗುವಿಗೆ ಜನ್ಮ ಕೊಡೋದ್ರಿಂದ ಇದನ್ನು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಪದ ಎಷ್ಟು ಚೆನ್ನಾಗಿದೆ ನೋಡಿ. ಸಿ, ಇಟ್ ಈಸ್ ಎ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆನ್ ಆರ್ಗ್ಯಾನಿಸಮ್ ಗಿವ್ ರೈಸ್ ಟು ಯಂಗ್ ಒನ್ಸ್, ಆರ್ ಅದಕ್ಕೆ ಮತ್ತೊಂದು ಪದ ಇದೆ, ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್. ತಂದೆ ತಾಯಿಗಳನ್ನೇ ಅಥವಾ ಮಾತೃಜೀವಿಯನ್ನೇ ಹೋಲುವ ಒಂದು ಜೀವಿಯನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ, ಮರು ಉತ್ಪತ್ತಿ ಅಂತಲೇ ಕರಿಬೇಕಿದ್ನ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸಿ, ಸಿಮಿಲರ್ ಟು ಇಟ್ ಸೆಲ್ಫ್ ಅಂತ ಹೇಳಿದೆ ಇಲ್ಲಿ. ಅಂದರೆ ತಾಯಿ ತಂದೆಗಳಿಂದ ಹುಟ್ಟಿದ ಜೀವಿ, ಅಂದರೆ ಈಗ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆದರೆ ಒಂದೇ ಜೀವಿನೇ ಮರಿ ಜೀವಿನ ಉತ್ಪತ್ತಿ ಮಾಡುತ್ತೆ. ವಾಟ್ ಎವರ್ ಇಟ್ ಈಸ್, ಹೊಸದಾಗಿ ಉತ್ಪತ್ತಿಯಾದಂಥ ಜೀವಿ ಮಾತೃಜೀವಿಯನ್ನೇ ಹೋಲುತ್ತೆ ಅಂತ ಹೇಳ್ತಾ ಇದ್ದೀವಿ. ಸಿಮಿಲರ್ ಟು ಇಟ್ ಸೆಲ್ಫ್, ನಾಟ್ ಐಡೆಂಟಿಕಲ್ ಇಟ್ ಸೆಲ್ಫ್ ಅಂತ ಹೇಳಿಲ್ಲ. ಇದನ್ನು ಗಮನದಲ್ಲಿಟ್ಕೋಬೇಕು. ಐಡೆಂಟಿಕಲ್ ಅಂತಂದ್ರೇನೋ ಮಾತೃಜೀವಿಗಿಂತ ಯಾವುದೇ ಡಿಫ್ರೆನ್ಸು ಇಲ್ಲ ಮರಿಜೀವಿಲಿ ಅಂತ ಇದ್ದರೆ ಅದು ಐಡೆಂಟಿಕಲ್ ಅಂತ ಕರಿತೀವಿ. ಏನಾದರೂ ಸಮ್ ಚೇಂಜಸ್ ಇದ್ದರೂ ಇರ್ಬೋದು, ಗೊತ್ತಾಗ್ತಾ ಇಲ್ಲ. ಒಟ್ಟು ಮೇಲ್ನೋಟಕ್ಕೆ ಮಾತೃಜೀವಿಯನ್ನೇ ಹೋಲ್ತಾ ಇದೆ. ಹಾಗಿದ್ರೆ ನಾವು ಸಿಮಿಲರ್ ಟು ಇಟ್ ಸೆಲ್ಫ್ ಅಂತ ಕರಿತೀವಿ. ಯಾಕೆ ಐಡೆಂಟಿಕಲ್ ಆಗಿ ಇರೋಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ. ಯಾಕೆಂದರೆ ಸಾಧ್ಯ ಇದ್ದಿದ್ರೆ ಅಥವಾ ಐಡೆಂಟಿಕಲ್ ಜೀವಿಗಳನ್ನೇ ಉತ್ಪತ್ತಿ ಮಾಡ್ತಾ ಬಂದಿದ್ದಿದ್ರೆ ಇಷ್ಟೊಂದು ಜೀವ ವಿಕಾಸ ಭೂಮಿ ಮೇಲೆ ಹಾಗೇ ಇರ್ತಿರ್ಲಿಲ್ಲ. ಪ್ರಥಮ ಜೀವಿ ಹೇಗೆ ಹುಟ್ಟಿತ್ತೋ, ಯಾವ ಸ್ಥಿತಿಲಿತ್ತೋ ಅದೇ ಸ್ಥಿತಿಯ ಜೀವಿಗಳೇ ಇನ್ನೂ ಇರ್ತಾ ಇದ್ದು. ಈ ಚೇಂಜಸ್ ಆಗಿ ಇಷ್ಟೊಂದು ವಿಕಾಸ ಆಗಕ್ಕೆ ಸಾಧ್ಯ ಆಗಿದೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಚೇಂಜ್ ಇನ್ ನ್ಯೂ ಆಫ್ಸ್ಪ್ರಿಂಗ್. ಪೇರೆಂಟ್ ಜೀವಿಗಿಂತ ಮರಿಜೀವಿಯಲ್ಲಿ ಚೇಂಜ್ ಏನೋ ಸಮಥಿಂಗ್ ಇರುತ್ತೆ. ಮೇಲ್ನೋಟಕ್ಕೆ ನಮಗೆ ಮೇಲ್ನೋಟಕ್ಕೆ ಸಿಮಿಲರ್ ಆಗಿರ್ತವೆ, ಅದರಿಂದ ನಾವು ಸಿಮಿಲರ್ ಅಂತ ಕರಿತೀವಿ. ಐಡೆಂಟಿಕಲ್ ಆಗಿ ಇರಬೇಕಾಗಿಲ್ಲ. ಒಂದು ವಿಷಯ, ಈಗ ಯಾಕೆ ಏನು ಎಂಬತಕ್ಕಂಥ ಮುಂದೆ ನೋಡ್ತಾ ಹೋಗೋಣ, ಆಯಿತಾ? ಯಾಕೆ ಅಂದರೆ ಈಗಲೇ ಹೇಳ್ತೀನಿ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಗಂಡು ಹೆಣ್ಣು ಸೇರದೆ ಒಂದೇ ಜೀವಿಯಿಂದ ಹೊಸ ಜೀವಿ ಹುಟ್ಟಿದ್ರೂ ಸಹ ಸೆಲ್ ಡಿವಿಷನ್ ಅಂತೂ ಆಗಲೇಬೇಕಾ? ಡ್ಯೂರಿಂಗ್ ಸೆಲ್ ಡಿವಿಷನ್ ಅಂದರೆ ಏನು? ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ನ್ಯೂಕ್ಲಿಯಸ್. ಮಲ್ಟಿಪ್ಲಿಕೇಶನ್ ಆಫ್ ನ್ಯೂಕ್ಲಿಯಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಕ್ರೋಮೋಸೋಮ್. ಇಸ್ ಇಟ್ ನಾಟ್? ಕ್ರೋಮೋಸೋಮ್ ಅಂದರೆ DNA ಇಟ್ ಸೆಲ್ಫ್.
ಆ ಡಿ ಎನ್ ಎ ರಿಪ್ಲಿಕೇಟ್ ಆಗೋ ಹೊತ್ತಿಗೆ ಏನಾಗುತ್ತೆ, ನಿಮಗೆ ಮುಂದೆ ಓದ್ತೀರಿ, ಹೊಸ ಡಿ ಎನ್ ಎ ಉತ್ಪತ್ತಿ ಆಗಬೇಕಾದ್ರೆ ಈ ನೀವು ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಓದಿದಿರಿ ಹಿಂದೆನೇ, ಡಿ ಎನ್ ಎ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಇರ್ತವೆ ಅಂತ ಓದಿರಿ. ಆ ನ್ಯೂಕ್ಲಿಯೋಟೈಡ್ಸು ಹೊಸವು ನ್ಯೂಕ್ಲಿಯೋಟೈಡ್ಸು ಬಂದು ಸೇರಬೇಕಾದ್ರೆ, ಉತ್ಪತ್ತಿಯಾಗಿ ಸೇರಬೇಕಾದ್ರೆ ಏನಾದರೂ ಸ್ವಲ್ಪ ಚೇಂಜ್ ಸಂಭವಿಸಿದರೆ ಆಗ ಪ್ರಾಪರ್ಟಿ ನ್ಯಾಚುರಲಾಗೆ ಡಿಫ್ರೆಂಟಾಗಿ ಮರಿನಲ್ಲಿ ಬಂದೇ ಬರುತ್ತೆ. ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಆದರೆ ಅಂತೂ ತುಂಬ ಅವಕಾಶ ಇದ್ದಾವೆ. ತುಂಬ ಅವಕಾಶ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ನೇ ಬಂದಿರೋದೇ ಈ ವ್ಯಾಲಿಟಿಯನ್ನು ಅಥವಾ ವೇರಿಯಬಿಲಿಟಿಯನ್ನು ತರಲಿಕ್ಕಾಗಿ, ಆಯಿತಾ. ಯಾಕಂದರೆ ಗಂಡು ಹೆಣ್ಣಿನಿಂದ ಲಿಂಗಾಣುಗಳು ಸೇರ್ತವೆ, ಜೊತೆಗೆ ಒಂದು ಗಂಡಿನ ಲಿಂಗಾಣೆ ಆಗಲಿ ಹೆಣ್ಣಿನ ಲಿಂಗಾಣುವೇ ಆದರೂ ಉತ್ಪತ್ತಿ ಆಗೋ ಹೊತ್ತಿಗೆ ಅಲ್ಲಿ ನಿಮಗೆ ಮಿಯಾಸಿಸಲ್ಲಿ ಓದಿದ್ದೀರಿ, ಏನೋ ಮಿಯಾಸಿಸಲ್ಲಿ ಫಸ್ಟ್ ಪ್ರೊಫೆಸಲ್ಲಿ ಕ್ರಾಸಿಂಗ್ ಓವರ್ ಅಂತ ಕೇಳಿದ್ದೀರಿ. ಅದೊಂದು ಇನ್ಸಿಡೆಂಟ್ ಆಗೋದ್ರಿಂದ ಮಿಕ್ಸಿಂಗ್ ಆಫ್ ಕ್ಯಾರೆಕ್ಟರ್ಸ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಟೇಕ್ಸ್ ಪ್ಲೇಸ್. ಅದು ಲೀಡ್ಸ್ ಟು ಬ್ರಿಂಗ್ ಚೇಂಜ್ ಇನ್ ಆಫ್ಸ್ಪ್ರಿಂಗ್. ಎರಡು ಇನ್ಸಿಡೆಂಟ್ಗಳು ಕಾರಣ ಆಗ್ತವೆ. ಒಂದು ಕ್ರಾಸಿಂಗ್ ಓವರ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲಗಸ್ ಕ್ರೋಮೋಸೋಮ್ಸ್, ಅಂಡರ್ಸ್ಟ್ಯಾಂಡ್. ಅದು ನೆಕ್ಸ್ಟ್ ಡೀಟೇಲಾಗಿ ಓದ್ತೀರಿ. ಆ ಕ್ರಾಸಿಂಗ್ ಓವರ್ ಅಂತೂ ನಿಮ್ಗೆ ನೆನಪಿದೆಯಲ್ವಾ, ಅಲ್ಲಿ ಏನಾಯಿತು, ಕ್ರೋಮೋಸೋಮಿನ ಭಾಗಗಳು ಎಕ್ಸ್ಚೇಂಜ್ ಆಗೋದ್ರಿಂದ ನ್ಯಾಚುರಲಾಗೆ ಚೇಂಜ್ ಪ್ರಾಪರ್ಟಿ ಬಂದೇ ಬರುತ್ತೆ. ಇನ್ನು ಗಂಡು ಹೆಣ್ಣು ಲಿಂಗಾಣುಗಳು ಬೆರೆಯೋದ್ರಿಂದ ಅದೊಂದು ಇನ್ಸಿಡೆಂಟಿಂದನೂ ಮತ್ತು ಅವಕಾಶ ಹೆಚ್ಚಾಗತ್ತೆ. ಹಾಗಾಗಿ ನಾವು ಸಿಮಿಲರ್ ಆರ್ಗ್ಯಾನಿಸಮ್ಸ್ನ ನ್ಯೂ ಆರ್ಗ್ಯಾನಿಸಮ್ ನೋಡಬೇದೇ ಹೊರತು ಐಡೆಂಟಿಕಲ್ ಅಂತೂ ತುಂಬ ಕಷ್ಟ. ಟ್ವಿನ್ಸ್ ಇರ್ತಾವಲ್ಲ, ಅವು ಐಡೆಂಟಿಕಲ್ ಆಗಿರ್ತವೆ. ಎಸ್, ದಿಸ್ ಈಸ್ ವಾಟ್ ಅಬೌಟ್ ಮಿಸ್ಟ್ರಿ ಆಫ್ reproduction. Come, next point is what are the benefits of reproduction ಅಂತ ಬಂದರೆ, ಈಗ ನೀವೇ ಹೇಳ್ಬೋದು, ರಿಪ್ರೊಡಕ್ಷನ್ ಅಂತಕ್ಕಂಥ ಪ್ರಕ್ರಿಯೆ ಇಲ್ಲ ಅಂತಾಗಿದ್ದರೆ ನಮ್ಮ ತಂದೆ ತಾಯಿಗಳಿಂದ ನಾವೇ ಜನ್ಮ ತಾಳಿರ್ತಿರ್ಲಿಲ್ಲ, ಅಥವಾ ನಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಂದ ಜನ್ಮ ತಾಳಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ಇಸ್ ಇಟ್ ನಾಟ್? ಹಾಗೆ ಬೇರೆ ಎಲ್ಲ ಜೀವಿಗಳಲ್ಲೂ ರಿಪ್ರೊಡಕ್ಷನ್, ಫಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ರಿಪ್ರೊಡಕ್ಷನ್ ಈಸ್ enables the continuity of species, generation after generation. Is it not? ಆಯಿತಾ, ಸ್ಪೀಸೀಸು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಈ ರಿಪ್ರೊಡಕ್ಷನ್, ಅಥವಾ ಹೀಗೆ ಮುಂದುವರಿಯುತ್ತದೆ ಸಹ. ನೆಕ್ಸ್ಟ್ ಥಿಂಗ್ ಈಸ್ ರಿಪ್ರೊಡಕ್ಷನ್ ಮೀನ್ಡ್ ಫಾರ್ ದ ಸರ್ವೈವಲ್ ಆಫ್ ದ ಪಾಪ್ಯುಲೇಷನ್ ಆಫ್ ಸ್ಪೀಸೀಸ್ ಆನ್ ಅರ್ತ್. ನೋಡಿ, ಈ ಭೂಮಿನಲ್ಲಿ ಜೀವ ಉಗಮ ಯಾವತ್ತಾಯ್ತೋ ಅಂದಿನಿಂದ ಹಿಡಿದು ಇಂದಿನವರೆಗೆ ಜೀವಿಗಳು ಉಳ್ಕೊಳ್ಳೋಕೆ ಸಾಧ್ಯ ಆಗಿರೋದು ಡ್ಯೂ ಟು ದ ರಿಪ್ರೊಡಕ್ಷನ್. ಯಾಕೆಂದರೆ ಪ್ರತಿಯೊಂದು ಜೀವಿಗೂ ಒಂದು ಲಿಮಿಟೆಡ್ ಲೈಫ್ ಸ್ಪ್ಯಾನ್ ಇದ್ದೇ ಇರುತ್ತೆ. ಆ ಲೈಫ್ ಸ್ಪ್ಯಾನ್ ಮುಗಿದ ತಕ್ಷಣ ಸತ್ತ ಹೋಗ್ಬಿಡುತ್ತಲ್ಲ, ಆವಾಗ ತಾನು ಮರಿಗಳನ್ನು ಉತ್ಪತ್ತಿ ಮಾಡದೇ ಇದ್ದಿದ್ದರೆ ಆ ಜೀವಿ ಅಲ್ಲಿಗೆ ನಶಿ ಹೋಗ್ಬಿಡ್ತಿತ್ತು. ಸೊ ಇಟ್ ಈಸ್ ಅ ಸೆಕೆಂಡ್ ಬೆನಿಫಿಟ್ ಆಫ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ರಿಪ್ರೊಡಕ್ಷನ್. ಫಸ್ಟ್ ಈಸ್ ಕಂಟಿನ್ಯೂಟಿ ಆಫ್ ಸ್ಪೀಸೀಸ್ ಈಸ್ ಪಾಸಿಬಲ್. ಸೆಕೆಂಡ್ ಈಸ್ ಸರ್ವೈವಲ್ ಆಫ್ ದ ಪಾಪ್ಯುಲೇಷನ್ ಆನ್ ಅರ್ತ್ ಈಸ್ made possible. These are the major two significances of reproduction. There are so many. ಮುಂದೆ ಓದ್ತೀರಿ. ಈಗ ರಿಪ್ರೊಡಕ್ಷನಲ್ಲಿ ಮೇಜರ್ ಆಗಿ ಎರಡು ಟೈಪ್ಸ್ ಇದ್ದಾವೆ. ಒಂದು ಎಸೆಕ್ಷುವಲ್, ಅನದರ್ ಈಸ್ ಸೆಕ್ಷುವಲ್ ಮೆಥಡ್ ಅಂತ. ಅಂದರೆ ಲೈಂಗಿಕ ರೀತಿಯ ವಂಶಾಭಿವೃದ್ಧಿ ಮತ್ತು ಅಲೈಂಗಿಕ ರೀತಿಯ ವಂಶಾಭಿವೃದ್ಧಿ. ಅಲೈಂಗಿಕ ಎಸೆಕ್ಷುವಲ್, ಲೈಂಗಿಕ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಂತ. ಈಗ ಬನ್ನಿ, ಹಲವಾರು ಜೀವಿಗಳಲ್ಲಿ, ಅಂದರೆ ಬೇರೆ ಬೇರೆ ಜೀವಿಗಳಲ್ಲಿ ಯಾವ ಥರದಲ್ಲಿ ಪ್ರಾಪಗೇಟಿವ್ ಮೆಥಡ್ಸ್ ಇದೆ ನೋಡಿದ್ರೆ, ಮೇಜರ್ ನೋಡಿ, ಫಿಷನ್, ಇಟ್ ಈಸ್ ಒನ್ ಕೈಂಡ್ ಆಫ್ ರಿಪ್ರೊಡಕ್ಷನ್. ಅದು ಎಸ್ಪೆಷಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಇದು ಫಿಷನ್ ಅಂದರೆ ಒಂದು ಜೀವಿ ಇರ್ತಕ್ಕಂಥದ್ದು ತುಂಡಾಗಿ ಎರಡು ಜೀವಿನ ಉತ್ಪತ್ತಿ ಮಾಡೋದು, ಅಮೀಬಾದಲ್ಲಿ ನೋಡ್ತೀರಿ. ಇನ್ನು ಸ್ಪೋರ್ಸ್ ಪ್ರೊಡಕ್ಷನ್, ಝೂ ಸ್ಪೋರ್ಸ್ ಇನ್ ಕ್ಲಮೆಡೋಮನಾಸ್ ನೋಡ್ತೀರಿ, ಅಂಡರ್ಸ್ಟ್ಯಾಂಡ್. ಕೊನಿಡಿಯೋಸ್ಪೋರ್ಸ್ ಇನ್ ಪೆನಿಸಿಲಿಯಂ ನೋಡ್ತೀರಿ. ಇಸ್ ಇಟ್ ನಾಟ್? ನೆಕ್ಸ್ಟ್ ರೀಜನರೇಷನ್ ಅಂದರೆ ಮರು ಉತ್ಪತ್ತಿ, ಎಲ್ಲಿ
ಪ್ಲನೇರಿಯಾದಲ್ಲಿ ದೇಹದ ಭಾಗಗಳೇ ಒಂದೊಂದನ್ನು ತುಂಡಾಗಿ ನೋಡಿ 7 ಭಾಗಗಳಿದ್ದಾವೆ. ಇಲ್ಲಿ ಒಂದು ಜೀವಿ ಇದ್ದಾಗ ಆ ಜೀವಿಯಲ್ಲಿ ಆ 7 ಭಾಗಗಳು ಬೇರೆ ಬೇರೆ ಆಗಿ 7 ಜೀವಿಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ದಿಸ್ ಈಸ್ ರೀಜನರೇಷನ್. ಬಡ್ಡಿಂಗ್ ಇಲ್ಲಿ ಹೈಡ್ರಾ ನೋಡಿ ಸಣ್ಣ ಮೊಗ್ಗು ಉತ್ಪತ್ತಿ ಮಾಡಿದೆ. ಆ ಮೊಗ್ಗು ಸ್ವಲ್ಪ ಬೆಳೆದ ಮೇಲೆ ಡಿಟ್ಯಾಚ್ ಆಗಿ ಪೇರೆಂಟ್ ಬಾಡಿಯಿಂದ ಬೇರೆ ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗಿ ಅದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ದಿಸ್ ಇಸ್ ಬಡ್ಡಿಂಗ್. ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಸಸ್ಯಗಳಲ್ಲಿ, ಮೇಜರ್ ಸಸ್ಯಗಳಲ್ಲಿ ಸಸ್ಯದ ಕಾಂಡದ ಭಾಗಗಳೇ ತುಂಡಾಗಿ ಭೂಮಿ ಮೇಲೆ ಬಿದ್ದು ಅಲ್ಲೇ ಬೇರ್ಕೊಟ್ಟು ಹೊಸ ಸಸ್ಯ ಆಗಿ ಬೆಳೀತಕ್ಕಂಥದ್ದು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಅಂದರೆ ವೆಜಿಟೇಟಿವ್ ಪಾರ್ಟ್ ಆಫ್ ದ ಬಾಡಿನೇ ಪೇರೆಂಟ್ ಬಾಡಿಯಿಂದ ಸೆಪರೇಟ್ ಆಗಿ ಹೊಸ ಜೀವಿಯಾಗಿ ಬೆಳೀತಕ್ಕಂಥದ್ದು. ದೀಸ್ ಆರ್ ದ ಮೇಜರ್ ಮೆಥಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಈಗ ಇವುಗಳನ್ನೇ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಇನ್ ಬ್ರೀಫ್. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ಬಿಟ್ರೆ ಬಿಡಿ, ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಮೇಜರಾಗಿ ಅದೇ ಇದೆ. ಈಗ ಉದಾಹರಣೆ ನಾವು ಮನುಷ್ಯರಲ್ಲಿ ಗಂಡು ಹೆಣ್ಣು ಮದುವೆ ಆದಮೇಲೆ ಮಕ್ಕಳನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ಹಸುಗಳು, ಎಮ್ಮೆ, ನಾಯಿ, ಬೆಕ್ಕು, ಇವನ್ ಪ್ಲ್ಯಾಂಟ್ಸಲ್ಲೂ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೀವಿ. ಗಂಡು ಸಸ್ಯ ಹೆಣ್ಣು ಸಸ್ಯ ಅಂತ ಇರ್ತಕ್ಕಂಥವೇ ನೋಡ್ತೀವಿ. ಅಥವಾ ಒಂದೇ ಸಸ್ಯದಲ್ಲಿ ಗಂಡು ಹೂವು ಹೆಣ್ಣು ಹೂವು ಬಿಡೋವನ್ನು ನೋಡ್ತೀವಿ. ಅಥವಾ ಒಂದೇ ಹೂವಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಇರೋದು ನೋಡ್ತೀವಿ. ಒಟ್ಟು ಲಿಂಗಾಣುಗಳ ಹೆಣ್ಣು ಗಂಡು ಲಿಂಗ ಭಾಗಗಳ ನಡುವೆ ಲಿಂಗಾಣು ಮಿಲನ ಉಂಟಾಗಿ ಹೊಸ ಜೀವಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಲೈಂಗಿಕ ರೀತಿಯ ವಂಶಾಭಿವೃದ್ಧಿ ಆಗುತ್ತೆ. ಒಟ್ಟಾರೆ ಪರ್ಪಸ್ ಆಫ್ ರಿಪ್ರೊಡಕ್ಷನ್ ಈಸ್ ಪ್ರೊಡ್ಯೂಸಿಂಗ್ ನ್ಯೂ ಆಸ್ಪ್ರಿಂಗ್ಸ್ ಆಫ್ ದೇರ್ ಓನ್ ಕೈಂಡ್. ಪರ್ಪಸ್ ಹೇಳಿದ್ದೀನಿ ನಾನಾಗಲೇ ಯಾವೆರಡು ಉದ್ದೇಶಕ್ಕೆ ಅಂತೇಳಿ. ಬೈ ಡಿಫ್ರೆಂಟ್ ಮೀನ್ಸ್, ಡಿಫ್ರೆಂಟ್ ಆರ್ಗ್ಯಾನಿಸಮ್ಸು ಡಿಫ್ರೆಂಟ್ ಮೀನ್ಸಲ್ಲಿ ಪ್ರಾಪಗೇಟ್ ಮಾಡ್ತವೆ. ಒಟ್ಟು ಪರ್ಪಸ್ ಸರ್ವ್ ಮಾಡಿಸಿಕೊಳ್ಳುತ್ತೆ ಪ್ರಕೃತಿ. ಓಕೆ, ನೆಕ್ಸ್ಟ್ ಮೆಟಬಾಲಿಸಮ್ ಅಂತಕ್ಕಂಥದ್ದು ಮತ್ತೊಂದು ಮೇಜರ್ ಆಗಿರ್ತಕ್ಕಂಥ ಜೀವ ಪ್ರಕ್ರಿಯೆ. ಹಾಗಂದ್ರೆ ಏನು ಅಂತ ಬಂದರೆ, ನಮ್ಮ ದೇಹದೊಳಗಡೆ ಅಸಂಖ್ಯಾತ ಜೀವ ರಾಸಾಯನಿಕ ಕ್ರಿಯೆಗಳು ನಡೀತಿದ್ದಾವೆ. ನಮ್ಗೆ ಗೊತ್ತಿಲ್ಲೋ ಅವೆಲ್ಲ ನಡೀದೇ ಇದ್ದಿದ್ರೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಸುಮ್ಮನೆ ಜಸ್ಟ್ ಯು ಇಮ್ಯಾಜಿನ್, ನಿಮಗೆ ಮೇಲ್ನೋಟ ಗೊತ್ತಾಗ್ತಕ್ಕಂದ್ರೆ ಹಸಿವು ಆಗುತ್ತೆ. ನಿಮಗೆಲ್ಲ ಹಸಿವಾದ ತಕ್ಷಣ ನಾವು ಆಹಾರ ಸೇವನೆ ಮಾಡ್ತೀವಿ. ಸೇವನೆ ಮಾಡ್ತಕ್ಕಂಥ ಇದ್ದಕ್ಕಿದ್ದಂಗೆ ಶಕ್ತಿ ಬಂದ್ಬಿಡುತ್ತೆ. ಇಸ್ ಇಟ್ ನಾ? ಆ ಹಿಂದೆ ಎಷ್ಟು ಒಳಗಡೆಯ ಜೀವ ರಾಸಾಯನಿಕ ಕ್ರಿಯೆಗಳು ನಮ್ಮ ಚೈತನ್ಯಕ್ಕೆ ಸಹಾಯ ಆಗ್ತಾ ಇದ್ದಾವೆ ಅನ್ನೋದು ನಮ್ಗೆ ಯಾರಿಗೂ ಮೇಲ್ನೋಟಕ್ಕೆ ಗೊತ್ತಿಲ್ಲ. ಡೀಪಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಮೆಟಬಾಲಿಕ್ ಆಕ್ಟಿವಿಟಿ ಇನ್ ಎ ಲಿವಿಂಗ್ ಆರ್ಗ್ಯಾನಿಸಮ್. ಇಸ್ ಇಟ್ ನಾಟ್? ಹಾಗೆ ಸಸ್ಯದಲ್ಲಿ ಬಂದರೆ ನೋಡಿ, ಫೋಟೋಸಿಂಥಸಿಸ್ ಅಂತ ಎಲ್ಲ ಕೇಳಿದ್ದೀರಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ. ಆ ಜೀವಿಗಳು ಸನ್ಲೈಟನ್ನು ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ಎನರ್ಜಿನ ಬಳಸ್ಕೊಂಡು ಕ್ಲೋರೋಪ್ಲಾಸ್ಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂಡು ನೀರನ್ನು ಬಳಸ್ಕೊಂಡು ಕಾರ್ಬೋಹೈಡ್ರೇಟನ್ನು ತಯಾರು ಮಾಡ್ತವೆ. ಅದು ವೆರಿ ಸಂಕೀರ್ಣವಾಗಿರ್ತಕ್ಕಂಥ ಕ್ರಿಯೆ. ಹೀಗೆ ಆಯಿತಾ, ಇಂಥ ಕ್ರಿಯೆಗಳನ್ನು ಒಟ್ಟಾರೆ ಸೇರಿ, ಜೀವಿಗಳು ನಡೀತಕ್ಕಂಥ ಇಂತಹ ಲಕ್ಷಾಂತರ ಕ್ರಿಯೆಗಳನ್ನು ಒಟ್ಟಾರೆ ಸೇರಿ, ಚಿಕ್ಕ 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 ಕ್ರಿಯೆಗಳು ತುಂಬ ನಡೀತವೆ. ಅವುಗಳನ್ನೆಲ್ಲ ಒಟ್ಟು ಸೇರಿ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಅವೆಲ್ಲ ಒಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾ ಇದ್ದಾಗಲೇ ನಮಗೆ ನಮ್ಮ ಅದರ್ ಆ್ಯಕ್ಟಿವಿಟೀಸು, ಲಿವಿಂಗ್ ಆ್ಯಕ್ಟಿವಿಟೀಸು, ಪ್ರಾಪರ್ಟೀಸು ಶೋ ಮಾಡೋಕ್ಕೆ ಸಾಧ್ಯ ಆಗೋದು. ಹೇಗೆ ಹೇಳ್ಬೋದು ಅಂದರೆ, ದ ಬಯೋಕೆಮಿಕಲ್ ಪ್ರೊಸೆಸಸ್ ಅವು ಯಾವ ಥರದವೋ, ಕೆಟಬಾಲಿಕ್ ಪ್ರೋಸೆಸ್ ಇರ್ಬೋದು, ಅನಬಾಲಿಕ್ ಪ್ರೋಸೆಸ್ ಇರ್ಬೋದು. ನೀವು ಹಿಂದಿನ ತರಗತಿಗಳಲ್ಲಿ ಓದಿರಿ ಅಂಥದ್ದು ರಾಸಾಯನಿಕ ವಿಭಜನೆ, ರಾಸಾಯನಿಕ ಸಂಯೋಜನೆ ಅಂತ ಪದ ಕೇಳಿದಿರಿ ಅಲ್ವಾ? ಆ ಥರ ವಿಭಜನೆ ಅಂದರೆ ಕೆಟಬಾಲಿಕ್ ಆ್ಯಕ್ಟಿವಿಟಿ, ಸಂಯೋಜನೆ ಅಂದರೆ ಅನಬಾಲಿಕ್ ಆ್ಯಕ್ಟಿವಿಟಿ. ಅಂತಹ ಪ್ರೊಸೆಸಸ್ಗಳು ದಟ್ ಅಕ್ಕರ್ಸ್ ವಿತಿನ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ ಆರ್ಡರ್ ಟು ಮೇಂಟೈನ್ ಲೈಫ್ ಈಸ್ ಕಾಲ್ಡ್ ಮೆಟಬಾಲಿಸಮ್. ಅಥವಾ ಈ ಥರ ಹೇಳ್ಬೋದು, ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರಿಂಗ್ ಇನ್ ಅವರ್ ಬಾಡಿ ಈಸ್ ಕಾಲ್ಡ್ ಮೆಟಬಾಲಿಸಮ್. ಬ್ಯೂಟಿಫುಲ್. ಅವೇನಂತ ನೀವು ಹೈಯರ್ ಕ್ಲಾಸಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ.
ಮೆಡಿಕಲ್ ಸೈನ್ಸಿಗೆ ಹೋದರೆ ಅಲ್ಲೇ ಅಧ್ಯಯನ ಮಾಡ್ತೀರಿ. ಇನ್ನು ಸೆಕೆಂಡ್ ಪಿ ಯು ಸಿಲಿ ತುಂಬ ಫಿಸಿಯಾಲಜಿನ ಓದಿದಾಗ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಚಾಪ್ಟ್ರಲ್ಲೂ ನಿಮಗೆ ಫಸ್ಟ್ ಪಿ ಯುನಲ್ಲೇ ಗೊತ್ತಾಗುತ್ತೆ. ಓಕೆ, ಬ್ಯೂಟಿಫುಲ್. ಅದನ್ನೆಲ್ಲ ನೀವು ಓದ್ತೀರಿ. ಸಿ, ಎಲ್ಲ ಜೀವಿಗಳಲ್ಲೂ ಇದು ನಡೆಯುತ್ತೆ. ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಆಗಿದ್ರೂ ಸಹ ಅವುಗಳಲ್ಲಿ ಒಂದೇ ಸೆಲ್ಲೇ ಆಲ್ ಕೈಂಡ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ನಡೆಸುತ್ತೆ. ಅದು ಮೈನ್ಯೂಟ್ ಫಾರಮಲ್ಲಿ ಇರ್ಬೋದು, ಬಟ್ ನಡೆಸಲೇಬೇಕು. ಇಲ್ಲ ಆದರೆ ಅದು ಟೋಟಲ್ ಲಿವಿಂಗ್ ಎಕ್ಸಿಬಿಟ್ಟು ಪ್ರಾಪರ್ಟೀಸನ್ನು ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ. ಮತ್ತು ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಕಾಂಪ್ಲೆಕ್ಸ್ ಫಾರಮಲ್ಲಿ ನಡೆಯುತ್ತೆ. ಓಕೆ, ಸಿ, ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಥಿಂಕ್ ನಿಮಗೆಲ್ಲ ಸಾಕಷ್ಟು ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅರ್ಥ ಆದವು ಅಂತ ಕಾಣುತ್ತೆ. ಮತ್ತು ವಾಟ್ ಈಸ್ ಲಿವಿಂಗ್ ಅರ್ಥ ಆಯಿತು, ವಾಟ್ ಈಸ್ ಬಯಾಲಜಿ ಅರ್ಥ ಆಯಿತು, ವಾಟ್ ಈಸ್ ಬಯೋಡೈವರ್ಸಿಟಿ ಅರ್ಥ ಆಯಿತು. ಐ ಥಿಂಕ್ ಇವತ್ತಿನ ತರಗತಿ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.